ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬನ್ನಿ ವೀರೇಶ್ ಅವರ ಅಷ್ಟಕ ವರ್ಗ ಹಾಗೂ ಸಮಗ್ರ ಜಾತಕದ ವಿಶ್ಲೇಷಣೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಬೇಸಿಕ್ ಅನ್ನು ತಿಳ್ಕೊಂಬರೋಣ. ಬನ್ನಿ, ಏನು ಬೇಸಿಕ್ಕು ನೋಡಿ. ವೀರೇಶ್ ಪುರುಷ, 13 ಜುಲೈ 1995, 1 ಗಂಟೆ 5 ನಿಮಿಷ ಬೆಳಗ್ಗೆ ಯಾದಗಿರಿಯಲ್ಲಿ ಜನನ. ಉತ್ತರಾಷಾಢ ನಕ್ಷತ್ರ, ದ್ವಿತೀಯ ಪಾದ, ಮಕರ ರಾಶಿ, ಮೇಷ ಲಗ್ನದಲ್ಲಿ ಜನನ. ಮೇಷ ಲಗ್ನದಲ್ಲಿ ಜನನ. ವೈದ್ಯುತಿ ಯೋಗದಲ್ಲಿ ಹುಟ್ಟಿದ್ದಾನೆ. ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್. ತಾನೂ ಹಾಳಾಗುವುದಲ್ದನ ತನ್ನ ಜೊತೆಗಿದ್ದವ್ರನ್ನು ಸಂಕಷ್ಟಕ್ಕೆ ಈಡು ಮಾಡುವಂಥ ನಿತ್ಯ ಯೋಗವೇ ವೈದ್ಯುತಿ ಯೋಗ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡಿಕೊಡಿ. ಗೋಮುಖ ಪ್ರಸವ ಪೂಜೆ ಮಾಡಿಕೊಡಿ ದಯವಿಟ್ಟು. ಮಸ್ಟ್ ಅಂಡ್ ಶುಡ್ ಮಾಡ್ಕೋಬೇಕು ಗೋಮುಖ ಪ್ರಸವ ಪೂಜೆ. ಇಲ್ಲ ಅಂದರೆ ನಡೆಯೋದಿಲ್ಲ, ಇಲ್ಲ ಅಂದರೆ ತೊಂದರೆಗೀಡಾಗ್ತೀರಿ, ಇಲ್ಲ ಅಂದರೆ ಅನ್ನೆಸೆಸರಿ ಪ್ರಾಬ್ಲಮ್ ಮಾಡ್ಕೋತೀರಿ. ಹೌದು, ಬನ್ನಿ ಹಾಗಾದರೆ ಜಾತಕ ಏನು ಹೇಳುತ್ತೆ ನೋಡೋಣ. ಜಾತಕ ಬಹಳ ಕೆಟ್ಟಿದ್ದೀರಿ, ವಿಶ್ಲೇಷಣೆ ಮಾಡೋಕ್ಕೆ ಬೇಜಾರು. ಹೌದು, 1 ನೀವು, ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇಲ್ಲದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ರಿಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65 ರಿಂದ 100 ವರ್ಷ. 6 ರಿಂದ 24 ಅಂದರೆ 15 ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ರೆ 100ಕ್ಕೆ 100 ಫಲ ಕೊಡುತ್ತೆ. ಇದು 1, 4, 7, 10 ಕೇಂದ್ರ ಆದರೆ, 2 ಧನೇಶ, 11 ಲಾಭೇಶ, 1, 5, 9 ತ್ರಿಕೋಣ ಆದರೆ, 6, 8, 12 ಭಾರಿ ಕೆಟ್ಟ ಸ್ಥಾನ, 3 50-50. ಹಾಗಾದರೆ ಮೇಷ ಲಗ್ನದ ಯೋಗಕಾರಕ ಗ್ರಹ ಯಾವುದು? 1ನೇದ್ದೇ ಕುಜ, 2ನೇದು ಗುರು, 3ನೇದು ಚಂದ್ರ, 4ನೇದು ಸೂರ್ಯ, 5ನೇದು ಶನಿ. ರಾಹು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಬುಧ ಶುಕ್ರ ಅತಿ ದೊಡ್ಡ ವಿರೋಧಿಗಳು. ಬುಧ ಶುಕ್ರ ಅತಿ ದೊಡ್ಡ ವಿರೋಧಿಗಳು. ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ. ನೋಡಿ, ಇಲ್ಲಿ ವಕ್ರೀಯನಾಗಿ ಗುರು ಇದ್ದಾನೆ, ವಕ್ರೀಯನಾಗಿ ಶನಿ ಇದ್ದಾನೆ. ಇಲ್ಲಿ ಯಾರು ಅಸ್ತಂಗತ ಆಗಿಲ್ಲ ರೀ, ಯಾರು ಉಚ್ಚ ಗ್ರಹ ಆಗಲಿ ನೀಚ ಗ್ರಹ ಆಗಲಿ ಯಾವುದೂ ಇಲ್ಲ. ಅದೇ ರೀತಿ ಸಮಗ್ರ ಜಾತಕದಲ್ಲಿ ಅಷ್ಟಕ ವರ್ಗದಲ್ಲಿ 18 ರಿಂದ 22 ಪಾಯಿಂಟ್ಸ್ ಇದ್ದು ಅಂದರೆ ಅದು 50% ಲಾಭ ಅಥವಾ 60% ಲಾಭ ಅಂತ ಅರ್ಥ. ಅದೇ ರೀತಿ 24 ರಿಂದ 28 ಇದ್ದರೆ 70 ರಿಂದ 80% ಲಾಭ ಅಂತ ಅರ್ಥ. ಅದೇ ರೀತಿ ಅಬೌವ್ 28 ಇದ್ರೆ 100% ಲಾಭ ಅಂತ ಅರ್ಥ. ನೋಡಿ, ನೀವು ಅಷ್ಟಕ್ಕವರೆಗೂ ಇದು 37 ಅಂದರೆ ಅವ್ನು ಭಾಳ ಗ್ರೇಟು, 100% ಅವನು ಒಳ್ಳೆಯವನ ಸಾಧ್ಯನೇ ಇಲ್ಲ. ಇದನ್ನು ನೀವು ಲಗ್ನ ಕುಂಡಲಿ ಜೊತೆ ಕಂಪೇರ್ ಮಾಡಬೇಕು.
ಅಷ್ಟಕ ವರ್ಗವನ್ನ ಲಗ್ನ ಕುಂಡಲಿ ಜೊತೆ ಕಂಪೇರ್ ಮಾಡಬೇಕು. ಮೇಷದಲ್ಲಿ ಯಾವ ನಕ್ಷತ್ರ ಯಾವ ಗ್ರಹ ಇದೆ ಅನ್ನೋದನ್ನ ನೋಡ್ಕೊಂಡು ಮಾಡಬೇಕು. ಮೇಷದಲ್ಲಿ ಯಾವ ಗ್ರಹ ಇದೆ ಅನ್ನೋದು ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಮೇಷದಲ್ಲಿ ಯಾರಿದ್ದಾರೆ? ಕೇತು ಇದ್ದಾನೆ, ವಿರೋಧಿ ಸರ್ಪದೋಷವನ್ನು ಜನರೇಟ್ ಮಾಡಿದ್ದಾನೆ. ಸರ್ಪದೋಷವನ್ನು ಜನರೇಟ್ ಮಾಡಿದ್ದಾನೆ. ಯಾಷ್ಟ್ರ ಮಟ್ಟಿಗೆ ಕೇತು ಎಫೆಕ್ಟ್ ಮಾಡ್ತಾನೆ ಅನ್ನೋದನ್ನ ನೀವು ಅಷ್ಟಕ ವರ್ಗದಲ್ಲಿ ನೋಡಬೇಕು. 100% ಮಾಡ್ತಾನೆ ಅಂತ ಅರ್ಥ. ನೋಡಿ, ಕೇತು 100% ಸರ್ಪದೋಷವನ್ನು ಜನರೇಟ್ ಮಾಡ್ತಾನೆ. ಒಳ್ಳೇದಲ್ಲ, ಕೆಟ್ಟದ್ದೇ ಅದು. ಬಹಳ ಬೇಜವಾಬ್ದಾರಿಯಿಂದ ನಡ್ಕೋತೀರಿ ವೀರೇಶ್. ನೀವು ಅಷ್ಟು ಹೇಳ್ಕೊಳ್ಳೋಷ್ಟು ವ್ಯಕ್ತಿತ್ವ ವಿಕಸನ ಮಾಡ್ಕೊಳ್ಳೋದಿಲ್ಲ, ಒಳ್ಳೆಯ ಗುಣಗಳನ್ನು ಕಲಿಯೋದಿಲ್ಲ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡೋದಿಲ್ಲ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ, ಮೆಂಟಲಿ ಕೆಪಬಲ್ ಇರೋದಿಲ್ಲ, ಫಿಸಿಕಲಿ ಸ್ಟ್ರಾಂಗ್ ಇರೋದಿಲ್ಲ, ಆಕಾಂಕ್ಷೆಗಳು ಈಡೇರೋದಿಲ್ಲ, ಒಳ್ಳೆಯ ಇಮೇಜ್ ಬೆಳೆಯೋದಿಲ್ಲ, ಬುದ್ಧಿವಂತಿಕೆ ನಡೆಯೋದಿಲ್ಲ, ಗ್ರಾಸ್ಪಿಂಗ್ ಪವರ್ ಬಹಳ ವೀಕ್ ಇರುತ್ತೆ, ಒಳ್ಳೆ ಟೇಸ್ಟನ್ನು ಹೊಂದಿರೋದಿಲ್ಲ, ಬೇಜವಾಬ್ದಾರಿಯಿಂದ ನಡ್ಕೋತೀರಿ, ನಿಮಗೆ ನೀವೇ ಮೋಸ ಮಾಡ್ಕೋತೀರಿ, ಬೇರೆಯವರು ಮೋಸ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ನೀವೇ ಮೋಸ ಮಾಡ್ಕೋತೀರಿ, ತಪ್ಪು ನಿರ್ಧಾರಗಳನ್ನು ಮಾಡ್ತೀರಿ, ಕೆಟ್ಟವರು ಸಹವಾಸ ಮಾಡ್ತೀರಿ, ಕೆಟ್ಟ ಗುಣಗಳನ್ನು ಕಲಿತೀರಿ, ಸರ್ಪದೋಷ ಚಟಗಳನ್ನು ಕಲಿತೀರಿ, ಕೆಟ್ಟ ಚಟವನ್ನು ಕಲಿತೀರಿ. ಇಸ್ಪೀಟ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಸಿಗರೇಟ್ ಇರ್ಬೋದು, ಗುಟ್ಕಾ ಇರ್ಬೋದು, ಇವೆಲ್ಲವೂ ಬರುವುದು ಕೇತುನಿಂದ. ಎಸ್ಪೆಷಲಿ ಲಗ್ನದಲ್ಲಿ ಕೇತು ಏನಾದರೂ ನೀಚ ಅಥವಾ ಸರ್ಪದೋಷ ಜನರೇಟ್ ಮಾಡಿದರೆ ಹೆಣ್ಮಕ್ಳ ಮೇಲೆ ವಿಪರೀತ ಆಸೆ ಇರುತ್ತೆ. ನಿಮಗೆ ಆಸೆ ಅನ್ನೋಕ್ಕಿಂತ ದುರಾಸೆ ಇರುತ್ತೆ ಅಂತ ಅರ್ಥ. ಹೆಣ್ಣನ್ನು ಬಹಳ ದುರಾಸೆಯಿಂದ ನೋಡ್ತೀರಿ ಅಥವಾ ದುರಾಸೆಯಿಂದ ಅಳತೆ ಮಾಡ್ತೀರಿ ಅಂತ ಅರ್ಥ. ಇರೋ ಸತ್ಯನೇ ಹೇಳ್ಬೇಕು ಸರ್, ನಾನು ಬೇರೆ ಏನು ಹೇಳಕ್ಕಾಗಲ್ಲ. ಬನ್ನಿ, ಎರಡನೇ ಭಾವದಲ್ಲಿ ಯಾರು ಇಲ್ಲ. ಎರಡನೇ ಭಾವ ಖಾಲಿ ಇದೆ. ಎರಡನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿದ್ದಾನೆ. ಹಾಗಾದರೆ ಎರಡನೇ ಭಾವದ ಫಲ ಹೆಂಗೆ ಬಿಡ್ತೀವಿ? 23 ಇದೆ, ಅದರ ಅರ್ಥ 50% ಅಂತ ಅರ್ಥ. ಎರಡನೇ ಭಾವದ ಫಲ ನಿಮಗೆ ಬಹಳ ಅಂದರೆ 50% ಅಂತ ಅರ್ಥ. ಅಷ್ಟು ಹೇಳ್ಕೊಳ್ಳೋಷ್ಟು ವ್ಯವಹಾರಗಳು ನೀವು ಮಾಡೋದಿಲ್ಲ, ಬಿಹೇವಿಯರಲ್ಲಿ ವ್ಯತ್ಯಾಸ ಕಾಣ್ತೀರಿ, ಕೆಟ್ಟ ಹ್ಯಾಬಿಟ್ಸನ್ನು ಕಲ್ತಿರ್ತೀರಿ, ನೀವು ನಡವಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ, ದುಡ್ಡಿನ ಒಳಹರಿವು ಹೊರವು ಒಂದಕ್ಕೊಂದು ಸಂಬಂಧನೇ ಇರುವುದಿಲ್ಲ, ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ, ಸಂಬಂಧಿಗಳು ನಿಮಗೂ ಸಹಾಯ ಮಾಡೋದಿಲ್ಲ, ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ, ಊಟದ ವಿಚಾರದಲ್ಲಿ ತಗಾದೆ ಇರುತ್ತೆ, ಪರಿವಾರದ ಸ್ಥಿತಿಯನ್ನು ಬಹಳ ಕೆಳಮಟ್ಟಕ್ಕೆ ತಗೊಂಡು ಹೋಗ್ತೀರಿ, ಇನಿಷಿಯಲಿ ಸ್ಟೂಡಿಯಸ್ ಆಗಿರೋದಿಲ್ಲ, ಮಾತಿನಲ್ಲಿ ವಚನತ್ವ ದಾಟಿ ಸಂಸ್ಕಾರ ನೆಮ್ಮದಿ ಉಳಿಯೋದಿಲ್ಲ, ಸಂಸ್ಕಾರ ಹಾಗೂ ಸುಸಂಸ್ಕೃತ ಜೀವನವನ್ನು ನೀವು ನಡೆಸೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಶಾಸ್ತ್ರ ಏನು ಹೇಳ್ತಾ ಇದೆ? ನೆಮ್ಮದಿ ಹಾಗೂ ಸಂಸ್ಕಾರ ಹಾಗೂ ಸುಸಂಸ್ಕೃತ ಜೀವನವನ್ನು ನೀವು ಮಾಡೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾದರೆ ಎರಡನೇ ಭಾವದಲ್ಲಿ ಇಲ್ಲಿ ಯಾರು ಇಲ್ಲದ ಕಾರಣ ನಾನು ಇವನ್ನ ಸೂಕ್ಷ್ಮ ಕುಂಡ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಸೂಕ್ಷ್ಮ ಕುಂಡ್ಲಿ ಏನು ಹೇಳುತ್ತೆ? ನೋಡಿ, ಇವನು 1ನೇ ಭಾವದ ಸ್ವಾಮಿ, ಇವನು 2ನೇ ಭಾವದ ಸ್ವಾಮಿ, ಇವನು 4ನೇ ಭಾವದ ಸ್ವಾಮಿ, ಇವನು 5ನೇ ಭಾವದ ಸ್ವಾಮಿ, ಇವನು 9ನೇ ಭಾವದ ಸ್ವಾಮಿ, ಇವನು 7ನೇ ಭಾವದ ಸ್ವಾಮಿ. ನನಗೆ ಗೊತ್ತಿಲ್ಲ ರೀ, ನೀವು ಹೆಂಗೆ ಹಣ ಕಳಿಸ್ತೀರೋ ಗೊತ್ತಿಲ್ಲ, ಒಟ್ಟು ಗಳಿಸ್ತೀರ. ಕರ್ಕ ಲಗ್ನದಲ್ಲಿ 5ಕ್ಕಿಂತ ಹೆಚ್ಚಿಗೆ ಗ್ರಹಗಳಿದ್ರೆ ಅವ್ರು ಇವತ್ತಿಲ್ಲ ನಾಳೆ ಹಣ ಮಾಡ್ತಾರೆ, ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಬಟ್ ಸಿಂಹ ಲಗ್ನದಲ್ಲಿ 3 ಗ್ರಹ ಇದ್ದಾವೆ, 3 ಗ್ರಹ ಬಿಟ್ಟರೆ ಯಾವುದೂ ಇಲ್ಲ. ಉಳಿದ 6 ಗ್ರಹಗಳು ಎಲ್ಲಿದ್ದಾವೆ? ಹೋರ 2ದಲ್ಲಿದ್ದಾವೆ. ಹಾಗಾಗಿ ಹಣವನ್ನು ನೀವು ಮಾಡ್ತೀರಿ ಅಂತ ಹೇಳುತ್ತೆ ಶಾಸ್ತ್ರ. ದುಡ್ಡನ್ನು ಮಾಡ್ತೀರಿ, ಅದು ನಿಮ್ಮಿಂದ ಮಾಡ್ತಿರೋ ಅಥವಾ ದಾಂಪತ್ಯದಿಂದ ಬರುತ್ತೋ ಅಥವಾ ಹೆಂಗೋ ಗೊತ್ತಿಲ್ಲ,
ಒಟ್ಟು ಹಣವನ್ನು ನೀವು ಮಾಡೇ ಮಾಡ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಇಲ್ಲಿ ನಾನು ಭವಿಷ್ಯ ನುಡಿಯೋದು ಜಾತಕವನ್ನು ನೋಡಿ ಹೊರತು ನನ್ನ ಸ್ವಂತ ಬುದ್ಧಿಯಿಂದಲ್ಲ. ಲಾಸ್ಟ್ ಟೈಮ್ ನೋಡಿದಾಗ ಹಣವನ್ನು ಕಳ್ಕೋತೀರಿ ಅಂತ ಇತ್ತು, ಈ ಸಲ ನೋಡಿದಾಗ ಹಣ ಬರುತ್ತೆ ಅಂತ ಇದೆ. ಕರೆಕ್ಟಾ? ಹಾಗಾದರೆ ಬನ್ನಿ ಮೂರನೇ ಭಾವದ ಫಲ ಏನು ಹೇಳುತ್ತೆ ನೋಡೋಣ. ಮೂರನೇ ಭಾವದಲ್ಲಿ 5ನೇ ಭಾವದ ಸ್ವಾಮಿ ಇದ್ದಾರೆ, ಪ್ಲಸ್ 3ನೇ ಭಾವದ ಸ್ವಾಮಿ ಇದ್ದಾರೆ, ಪ್ಲಸ್ 7ನೇ ಭಾವದ ಸ್ವಾಮಿ ಇದ್ದಾರೆ. ಇದರ ಅರ್ಥ 5, 3 ಮತ್ತು 7 ಅಷ್ಟು ಹೇಳ್ಕೊಳ್ಳೋಷ್ಟು ಎಜುಕೇಶನ್ ನೀವು ಮಾಡೋದಿಲ್ಲ. ದಾಂಪತ್ಯದ ವಿಚಾರದಲ್ಲಿ ಫೇಲ್ಯೂರ್ ಕಾಣ್ತೀರಿ. ಸೆಕ್ಸುವಲಿ ಫಸ್ಟ್ ಹೇಳ್ಕೊಳ್ಳೋಷ್ಟು ಎಂಜಾಯ್ ಮಾಡೋದಿಲ್ಲ. ಹುಟ್ಟುವಂಥ ಮಕ್ಕಳು ಬುದ್ಧಿವಂತ, ನೀತಿವಂತ, ರೀತಿವಂತ, ವಿದ್ಯಾವಂತ, ಪ್ರಜ್ಞಾವಂತ ಮಕ್ಕಳು ಹುಟ್ಟೋದಿಲ್ಲ. ಒಳ್ಳೆ ಟ್ಯಾಲೆಂಟ್ ಉಳಿಯೋದಿಲ್ಲ, ಒಳ್ಳೆ ಪಾಪ್ಯುಲಾರಿಟಿ ಉಳಿಯೋದಿಲ್ಲ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ ಮಕ್ಕಳು ಇವೆಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೊಳ್ಳೋದಿಲ್ಲ. ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಸಾಧಿಸೋದಿಲ್ಲ. ಸುಖ ಶಾಂತಿಯಿಂದ ನಡೀತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ. ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಪಬ್ಲಿಕ್ ಇಮೇಜ್ ಕೆಡುತ್ತೆ ಸರ್, ಸಾಧನೆ ಆಗೋದಿಲ್ಲ, ಒಳ್ಳೆ ಗುಣಗಳು ಬೆಳೆಯೋದಿಲ್ಲ. ಫ್ಲೋದಲ್ಲಿ ಹೇಳ್ಬಿಟ್ಟೆ ನಾನು ಅಷ್ಟೇ. ಅಕ್ಕ ತಂಗಿ, ಅಣ್ಣ ತಮ್ಮರ ಜೊತೆಗೆ ಒಳ್ಳೆ ಸಂಬಂಧ ಉಳಿಯೋದಿಲ್ಲ. ಪರಾಕ್ರಮಿ ಆಗುವುದಿಲ್ಲ, ಧೈರ್ಯಶಾಲಿ ಅಲ್ಲ. ನೀವು ಆಟಗಳಲ್ಲಿ ರುಚಿ ತೋರಿಸುವುದಿಲ್ಲ, ಬಾಡಿಯಲ್ಲಿ ಸ್ಟ್ರೆಂತ್ ಇರೋದಿಲ್ಲ, ಕೆಲಸದ ಕೆಪಾಸಿಟಿ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ. ಹಾರ್ಡ್ ವರ್ಕರ್ ಆಗಿರ್ತೀರಿ, ಅದರ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಸಾಧಿಸ್ತೀರಿ. ಸಾಹಿತ್ಯ ಬರವಣಿಗೆ ಇಂಥದ್ರಲ್ಲಿ ಯಾವುದೂ ಆಸಕ್ತಿ ತೋರಿಸೋದಿಲ್ಲ, ಕಲೆಯಲ್ಲಿ ಆಸಕ್ತಿ ತೋರಿಸೋದಿಲ್ಲ, ಮಾತಿನಲ್ಲಿ ವಚನತ್ವ ಇರೋದಿಲ್ಲ, ಪ್ರಯತ್ನಶೀಲರಾಗೋದಿಲ್ಲ, ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸುವುದಿಲ್ಲ, ತಿರುಗಾಟದಲ್ಲಿ ಲಾಭವನ್ನು ಪಡೆಯುವುದಿಲ್ಲ. ಸೂರ್ಯ ಇದ್ದಾನೆ 5ನೇ ಮನೆ ಸ್ವಾಮಿ. ಹಾಗಾಗಿ ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಸರಿ ಉಳಿಯೋದಿಲ್ಲ. ಗಂಡನ ಗುಣಗಳು ಹೆಂಡತಿಗೆ, ಹೆಂಡತಿಯ ಗುಣಗಳು ಗಂಡನಿಗೆ ಇಷ್ಟ ಆಗೋದಿಲ್ಲ. ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುವುದಿಲ್ಲ. ದಿನನಿತ್ಯ ಬರುವ ದುಡ್ಡು ಯಾವ ಕಾರಣಕ್ಕೂ ಬರುವುದಿಲ್ಲ ನಿಮಗೆ. ಪಾರ್ಟ್ನರ್ಶಿಪ್ ವ್ಯವಹಾರಗಳು ಅಷ್ಟು ಹೇಳ್ಕೊಳ್ಳೋಷ್ಟು ನಡೆಯೋದಿಲ್ಲ. ಸೆಕ್ಸುವಲ್ ಲೈಫು ಅಷ್ಟು ಎಂಜಾಯ್ ಮಾಡೋದಿಲ್ಲ. ದಿನನಿತ್ಯದ ನಡವಳಿಕೆ ಬಡತನ ಬಂದರೆ ಬರೀ ಬಡತನದಲ್ಲೇ ತೆಗಿತೀರಿ. ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಲಾಭ. ಪ್ರೊಫೆಷ್ನಲ್ ಆಗಿದ್ದರೆ ಹೆಸರು ಕೆಡಿಸ್ತೀರಿ. ಸ್ವಂತ ಬಿಸ್ನೆಸ್ನಿಂದ ನಿಮಗೆ ಲಾಸ್ ಆಗುತ್ತೆ. ಜೀವನ ಸಂಪೂರ್ಣ ನಷ್ಟದಲ್ಲಿ ನಡ್ಕೊಂಡು ಹೋಗ್ತೀರಿ. ಇದು 3ನೇ ಭಾವದ ಫಲ. ಬಟ್ ವಸುಮತಿ ಯೋಗ ಇದೆ ನಮಗೆ. ಅಂತಿಂತ ವಸುಮತಿ ಯೋಗ ಅಲ್ಲ, ಅದು ಪ್ರಬಲ ವಸುಮತಿ ಯೋಗ ಇದೆ ನಮಗೆ. ಬಹಳ ದೊಡ್ಡ ರಾಜಯೋಗ ಇದೆ. ಯಾರ ಜಾತಕದಲ್ಲಿ ಪ್ರಬಲ ವಸುಮತಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆಯ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. 40 ಇಲ್ಲ 45 ವರ್ಷ ಆದಮೇಲೆ ಹೆಂಡತಿ ಇಲ್ಲ ಮಕ್ಕಳಿಂದ ಹಣ, ಶೌರ್ಯ, ಯಶಸ್ಸು, ಕೀರ್ತಿ, ಪ್ರಾಪರ್ಟಿ, ಸಂಪತ್ತು, ಸುಖ, ನೆಮ್ಮದಿ 40 ಇಲ್ಲ 45 ಆದಮೇಲೆ ಹೆಂಡತಿ ಇಲ್ಲ ಮಕ್ಕಳಿಂದ ಕಾಣ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಹೆಂಡತಿ ಇಲ್ಲ ಮಕ್ಕಳಿಂದ ಈ ಪ್ರಬಲ ವಸುಮತಿ ಯೋಗದಲ್ಲಿ ಸುಖವನ್ನು ಕಾಣ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದರೆ 3ನೇ ಭಾವ ಏನು ಹೇಳುತ್ತೆ ನೋಡೋಣ ಬನ್ನಿ. 32 ಹೇಳಿದೆ ನಿಮಗೆ. ಇದನ್ನು ಬೇಸಿಟ್ಕೊಂಡೇ ಹೇಳ್ತಾ ಇರೋದು ನಾನು. 100% ಫೇಲ್ಯೂರ್ ಅಂತ ಅರ್ಥ. ಯಾಕಂದ್ರೆ 5ನೇ ಮನೆ ಸ್ವಾಮಿ ಸೂರ್ಯ ಇದ್ದಾನೆ, ವಿರೋಧಿ ಶುಕ್ರ ಇದ್ದಾನೆ, ವಿರೋಧಿ ಬುಧ ಇದ್ದಾನೆ. ಹಾಗಾಗಿ 3ನೇ ಭಾವದ ಫಲ ಅಷ್ಟು ಹೇಳ್ಕೊಳ್ಳೋಕೆ ಸಿಗೋದಿಲ್ಲ. ಬನ್ನಿ ಹಾಗಾದರೆ 3ನೇ ಭಾವದ ಫಲವನ್ನು ಏನು ಅನುಭವಿಸ್ತೀರಿ ಅನ್ನೋದನ್ನು ನಾನು ನಿಮಗೆ ಸೂಕ್ಷ್ಮ ಕುಂಡಲಿಯಲ್ಲಿ ತೋರಿಸ್ತೇನೆ. ನೋಡಿ, ಇಲ್ಲಿ ರಾಹು ಪೀಡಿತನಾಗಿದ್ದಾನೆ. ಮೂರನೇ ಭಾವದ ಸ್ವಾಮಿ ರಾಹು ಪೀಡಿತನಾಗಿದ್ದಾನೆ.
ಅಂದರೆ ಇದು ಲಂಪಟ ದೋಷ ಅಂತ ಅರ್ಥ. ದ ಮೋಸ್ಟ್ ಡೇಂಜರಸ್ ದೋಷ. ಲಂಪಟ, ಕಾಳಸರ್ಪ, ಅಸ್ಥಿಭಂಗ, ಕೆಟ್ಟ ಪರಿವರ್ತನಾ ಯೋಗ ಇವೆಲ್ಲವೂ ಡೇಂಜರಸ್ ಜೀವನದಲ್ಲಿ. ಡೇಂಜರಸ್ ಅಂದರೆ ಡೇಂಜರಸ್. ಬನ್ನಿ, ಹಾಗಾದರೆ ನಾಲ್ಕನೇ ಭಾವ ಏನು ಹೇಳುತ್ತೆ? ನಾಲ್ಕನೇ ಭಾವದ ಸ್ವಾಮಿ 10ನೇ ಮನೆಯಲ್ಲಿ ಬಂದಿದ್ದಾರೆ. ಸೊ 4ನೇ ಭಾವ ಖಾಲಿ ಇದೆ. ಹಾಗಾದರೆ 4ನೇ ಭಾವದಲ್ಲಿ 27 ಪಾಯಿಂಟ್ ಇದೆ. 4ನೇ ಭಾವದ ಫಲವನ್ನು ಅನುಭವಿಸ್ತೀರಿ ನೀವು. ಯಾಕಂದ್ರೆ ಈ ಮನೆ ಸ್ವಾಮಿ 10ನೇ ಮನೆಯಲ್ಲಿದ್ದಾನೆ. ತಾಯಿ ಮೇಲೆ ವಿಪರೀತ ವ್ಯಾಮೋಹ, ಪ್ರೇಮ ಇರುತ್ತೆ. ತಾಯಿ ಜೊತೆಗೆ ನನ್ನ ಅನುಬಂಧ ಬಹಳ ಚೆನ್ನಾಗಿರುತ್ತೆ. ತಾಯಿ ಮೇಲೆ ವಿಪರೀತ ಪ್ರೀತಿಯಿಂದ ನಡ್ಕೋತೀರಿ. ತಾಯಿ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಉಳಿಸ್ಕೋತೀರಿ. ವ್ಯವಹಾರ ಬಿಸ್ನೆಸ್ಸು ಮಾಡೇ ಮಾಡ್ತೀರಿ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಷನ್ ಆಗುತ್ತೆ, ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ, ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತೊಗೊಂಡು ಹೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ, ಮೂವಬಲ್ ನ್ಯೂ ಮೂವಬಲ್ ಪ್ರಾಪರ್ಟಿಯನ್ನು ಗಳಿಸ್ತೀರಿ. ಮೂವಬಲ್ ಅಂದರೆ ಆಭರಣ, ವೆಹಿಕಲ್ ಇತ್ಯಾದಿಗಳು, ಮನೆ, ಶಾಪು, ತೋಟ, ಈ ಹೊಲ ಈ ರೀತಿ ಗಳಿಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. 90%. ಎಷ್ಟು? 90%. ಹಾಗಾದರೆ D4 D16 ಏನು ಹೇಳುತ್ತೆ? ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ? ಅದು ಇಂಪಾರ್ಟೆಂಟ್. D4 ಇದು. D4 ಏನು ಹೇಳುತ್ತೆ? ಲಗ್ನೇಶ 7ನೇ ಮನೆಯಲ್ಲಿ ರಾಹು ಪೀಡಿತನಾಗಿದ್ದಾನೆ. 4ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿದ್ದಾನೆ. ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ, ನೀವು ಗಳಿಸ್ತೀರಾ ಅನ್ನೋದು ಗೊತ್ತು, ಆದರೆ ನಿಮ್ಮಿಂದ ಸಾಧ್ಯ ಇಲ್ಲ. ಅದು ನಿಮ್ಮ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಹಾಗಾದರೆ D16 ಏನು ಹೇಳುತ್ತೆ? ನೋಡಿ, D16 ಶುಕ್ರ 10ನೇ ಮನೆಯಲ್ಲಿ ಮತ್ತು ರಾಹು ಪೀಡಿತನಾಗಿದ್ದಾನೆ. ಒಂದು ತಿಳ್ಕೊಳ್ಳಿ, 2 ಮತ್ತು 5ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿದೆ. ನೀವು D4 ಮತ್ತು D16 ನೋಡಬೇಕಂದ್ರೆ ಶುಕ್ರನ್ ನೋಡಲೇಬೇಕು. ಹೌದು, ಶುಕ್ರ ವಿರೋಧಿಯಾಗಿ ಅಥವಾ ಫೇವರ್ ಇರಲಿ. ಶುಕ್ರ ರಿಪ್ರೆಸೆಂಟ್ ದ ಮನಿ, ಶುಕ್ರ ರಿಪ್ರೆಸೆಂಟ್ ದಿ ಪ್ರಾಪರ್ಟಿ, ಶುಕ್ರ ರಿಪ್ರೆಸೆಂಟ್ ದಿ ಪ್ಲೆಸರ್, ಶುಕ್ರ ರಿಪ್ರೆಸೆಂಟ್ ದಿ ಸುಖ ಶಾಂತಿ, ಶುಕ್ರ ರಿಪ್ರೆಸೆಂಟ್ ದಿ ಎಂಜಾಯ್ಮೆಂಟ್. ಇವೆಲ್ಲವನ್ನು ಶುಕ್ರನ ರಿಪ್ರೆಸೆಂಟ್ ಮಾಡೋದು. D16 ಮತ್ತು D4 ನೋಡಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್, ನೀವು ಯು ಹ್ಯಾವ್ ಟು, ಯು ಶುಡ್ ಶುಕ್ರನ ನೋಡಲೇಬೇಕು. D4 ಅಲ್ಲಿ ರಾಹು ಪೀಡಿತನಾಗಿದ್ದಾನೆ, D16 ಅಲ್ಲಿ ರಾಹು ಪೀಡಿತನಾಗಿದ್ದಾನೆ. ಡೇಂಜರಸ್ ಪ್ಲೇಸಲ್ಲಿದ್ದಾನೆ. ಅದು ಹೋಗಿ ಹೋಗಿ ಸಿಂಹ ಅಂದರೆ ಸಿಂಹ ರಾಶಿಯಲ್ಲಿದ್ದಾನೆ. ಸೊ ಇದು ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಬಟ್ D2 ಏನು ಹೇಳ್ತಾ ಇದೆ? ನೀವು ಗಳಿಸ್ತೀರ ದುಡ್ಡು ಅಂತ D2 ಹೇಳ್ತಾ ಇದೆ. D2 ಅಂದರೆ ಹೋರಾದಲ್ಲಿ ಹೇಳ್ತಾ ಇದೆ. ಆದರೆ ಇದಕ್ಕೆ ನಮ್ಮ ಸೊಲ್ಯೂಷನ್ ಹೆಂಗೆ ಸಿಗುತ್ತೆ? ಇದು ಕನ್ಕ್ಲೂಷನ್ ಹೆಂಗೆ ಬರುತ್ತೆ ಇದಕ್ಕೆ? ಇದು ಸಂಪೂರ್ಣವಾಗಿ ಜಾತಕದ ವಿಮರ್ಶನೆ ಮಾಡುವಾಗಲೇ ಬರೋದಿಲ್ಲ, ಅದ್ರ ಬರೋದಿಲ್ಲ. ಸಂಪೂರ್ಣ ಜಾತಕ ವಿಶ್ಲೇಷಣೆ ಮಾಡಿದಾಗೆ ಬರೋದು, ಅಲ್ಲಿವರೆಗೂ ಬರೋದಿಲ್ಲ. ಬನ್ನಿ, ಹಾಗಾದರೆ ಐದನೇ ಭಾವದ ಫಲ ಹೇಳಿಬಿಟ್ಟಿದ್ದೇನೆ ಆಲ್ರೆಡಿ. ನಾವು 3ನೇ ಮನೆಯಲ್ಲಿ ಹೋಗಿ ಕೂತಿದ್ದಾನೆ ಸೂರ್ಯ. 5ನೇ ಭಾವದ ಸ್ವಾಮಿ 3ನೇ ಮನೆಯಲ್ಲಿ ಕೂತಿದ್ದಾನೆ. ಇಲ್ಲಿ D20, D7, D24 ಈ 3 ನೋಡ್ಬೇಕಾಗತ್ತೆ. ಭಾವ 5 ನೋಡಿ, ಭಾವ 5 ಬಹಳ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಭಾವ 1, ಭಾವ 5, ಭಾವ 9 ಬಹಳ ಇಂಪಾರ್ಟೆಂಟ್. ಇವು 1 ನಿಮ್ಮ ವ್ಯಕ್ತಿತ್ವ ವಿಕಸನ, 5 ನಿಮ್ಮ ಜೀವನದ ಶೈಲಿ, 9 ಏರುವ ಮೆಟ್ಟಲುಗಳು. ನೀವು ಯಾವ ರೀತಿ ಏರ್ತಾ ಇದ್ದೀರಿ ಮೆಟ್ಟಲುಗಳನ್ನು, ನೀವು ಅದನ್ನು ಅಳತೆ ಮಾಡ್ಬೇಕಂದ್ರೆ ಅದು D16 ಅದು D5 ಸಾರಿ 1, 5, 9 ಭಾವ.
ಬೇರೆಯವರೆಲ್ಲ ಗೊತ್ತೇ ಆಗಲ್ಲ, ನೆನಪಿಟ್ಕೊಂಬಿಡಿ ನೀವು. ಹಾಗಾದರೆ ಅಷ್ಟಕ ವರ್ಗ ಏನು ಹೇಳುತ್ತೆ? ಅಷ್ಟಕ ವರ್ಗ 24 ಅಂತ ಹೇಳ್ತಾ ಇದೆ. 24 ಅಂದರೆ 70% ಲಾಭ ಸಿಗುತ್ತೆ ಅಂತ. 70% ಲಾಭ ಏನು ಸಿಗುತ್ತೆ ನಿಮಗೆ? ಏನದು ನಿಮ್ಗೆ ಹಾನಿ ಆಗುತ್ತೋ ಅಥವಾ ಲಾಭ ಆಗುತ್ತೋ ಅದನ್ನು ನೋಡಬೇಕಾದ್ರೆ ಫಸ್ಟ್ ಸಪ್ತಾಂಶ ನೋಡ್ಬೇಕು ನಾವು. ಬನ್ನಿ ನೋಡೋಣ. ಹಾನಿ ಆಗುತ್ತೋ ಇಲ್ಲ ಲಾಭ ಆಗುತ್ತೋ ಅದನ್ನು ನೋಡ್ಬೇಕಂದ್ರೆ ಸಪ್ತಾಂಶ ನೋಡ್ಬೇಕು ಮೊದಲು. ಏನು ಹೇಳುತ್ತೆ ಸಪ್ತಾಂಶ? ಐದನೇ ಭಾವದ ಸ್ವಾಮಿ ಕುಜ 9ನೇ ಮನೆಯಲ್ಲಿದೆ. ಚಂದ್ರ ಗುರು ಲಗ್ನದಲ್ಲಿದ್ದಾರೆ. ಅದರ ಅರ್ಥ ಮಕ್ಕಳಿಂದ ಉದ್ಧಾರ ಆಗ್ತೀರಿ ಅಂತ. ಹುಟ್ಟುವ ಮಕ್ಕಳಿಂದ ಸುಖವನ್ನು ಅನುಭವಿಸ್ತೀರಿ ಅಂತ ಅರ್ಥ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಕ್ಕಳು ವೀರೇಶ ಬಹಳ ಬುದ್ಧಿವಂತ, ನೀತಿವಂತ, ರೀತಿವಂತ, ಸ್ವಚ್ಛಂದ ಮಕ್ಕಳು ಹುಡ್ತಾರೆ. ಯಾಕಂದ್ರೆ ಗಜಕೇಸರಿ ಯೋಗ ಆಗಿದೆ. ಗಜಕೇಸರಿ ಯೋಗ ಆಗಿದೆ. ಈಗ ಹುಟ್ಟುವಂತ ಮಕ್ಕಳು ವಿಪರೀತ ಬುದ್ಧಿವಂತ, ನೀತಿವಂತ, ರೀತಿವಂತ, ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ. ಹಾಗಾದ್ರೆ D20 ಏನು ಹೇಳುತ್ತೆ ನೋಡೋಣ ಬನ್ನಿ. ಐದನೇ ಭಾವದ ಸ್ವಾಮಿ ನೋಡ್ಬೇಕು ನಾವು. ಐದನೇ ಭಾವದ ಸ್ವಾಮಿ ನೋಡಿ ಶುಕ್ರ 6ನೇ ಮನೆಯಲ್ಲಿದ್ದಾನೆ. ಅಷ್ಟು ಸ್ವಚ್ಛಂದ ಜೀವನ ಶೈಲಿಯನ್ನು ಅಪ್ಲೈ ಮಾಡಿಕೊಡೋದಿಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳುತ್ತೆ. ಅಷ್ಟು ಸ್ವಚ್ಛಂದ ಜೀವನವನ್ನ ನೀವು ಮಾಡೋದಿಲ್ಲ. ಜೀವನದಲ್ಲಿ ಬಹಳ ಮೀನಿಂಗ್ ಇದೆ ಸರ್. ಬರೀ ಕಷ್ಟ ಅನುಭವಿಸ್ಕೊಂತ ಹೋದರೆ ಜೀವನ ಅಲ್ಲ. ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್, ಚಿಯರ್ಫುಲ್, ಕೋಆಪರೇಷನ್, ಅಟ್ಯಾಚ್ಮೆಂಟ್, ಅಡ್ಜಸ್ಟ್ಮೆಂಟ್ ಇವೆಲ್ಲವೂ 5ನೇ ಭಾವದಿಂದ ನೋಡ್ತೀವಿ ನಾವು. ದಟ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತಾ ಇದೆ ಜಾತಕ. ಹಾಗಾದ್ರೆ D24 ಏನು ಹೇಳುತ್ತೆ? ಒಂದು 2 3 4 5 ನೀಚ. ಮಕ್ಕಳಿಂದ ಉದ್ಧಾರ ಆಗ್ತೀಯಾ ಅಂತ ಗೊತ್ತಿದೆ ನನಗೆ. ನೀವು ನಡೆಸುವಂತ ಜೀವನ ಶೈಲಿ ಯಾರಿಗೂ ಇಷ್ಟ ಆಗೋದಿಲ್ಲ ಅಂತ ಅರ್ಥ ಇದೆ. 5ನೇ ಭಾವದ ಸ್ವಾಮಿ ನೀಚನಾಗಿದ್ದಾನೆ. 9ನೇ ಭಾವದಲ್ಲಿ ಬುಧ ನೀಚಾಗಿದ್ದಾನೆ. ಭಾರಿ ಕೆಟ್ಟ ಜೀವನವನ್ನು ನಡೆಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಏನ್ ಮಾಡ್ತೀರಾ ಹೇಳಿ? ಭಾರಿ ಕೆಟ್ಟ ಜೀವನವನ್ನು ನಡೆಸ್ತೀರಾ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದರ ಅರ್ಥ ನೋಡಿ, 5ನೇ ಭಾವ 20 ಅಂದ್ರೆ ಈ 70% 70% ಕೆಟ್ಟ ಜೀವನವನ್ನು ನಡೆಸಿದ್ರೆ 30% ಒಳ್ಳೆ ಜೀವನ ನಡೆಸ್ತೀರಿ ಅಂತ ಅರ್ಥ. ನೋಡಿ 70% 5ನೇ ಭಾವದ ಫಲವನ್ನು ಕೆಟ್ಟದಾಗಿ ಅನುಭವಿಸ್ತೀರಿ, 30% ಒಳ್ಳೆಯದಾಗಿ ಅನುಭವಿಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಬನ್ನಿ ಹಾಗಾದರೆ 6ನೇ ಭಾವದಲ್ಲಿ ಏನಿದೆ? 6ನೇ ಭಾವದಲ್ಲಿ ಯಾರಿದ್ದಾರೆ ಅದನ್ನು ನೋಡ್ಕೋಬೇಕು ಫಸ್ಟ್ ನಾವು. ಕರೆಕ್ಟಾ? ಬನ್ನಿ. ಈ ಅಷ್ಟಕ ವರ್ಗ ಮಾಡೋದು ಅಂದರೆ ನಿಜವಾಗ್ಲೂ ಜಾತಕ ಅಷ್ಟಕ ವರ್ಗನೇ ಕೇಳಬೇಕು. 1ನೇ ಮನೆ, 4ನೇ ಮನೆ, 7ನೇ ಭಾವ, 10ನೇ ಭಾವ ಪ್ಲಸ್ 6ನೇ ಮನೆಯಲ್ಲಿ ಕುಜ, ಕಾಳ ಸರ್ಪದೋಷ,
ಒಂದನೇ ಮನೆ ಸ್ವಾಮಿ 6ನೇ ಮನೆಯಲ್ಲಿದ್ದಾನೆ. ವಿಪರೀತ ಕಷ್ಟಗಳನ್ನು ನೋಡ್ತೇವೆ. ವಿಪರೀತ ವಿಪರೀತ, ಅದರಲ್ಲಿ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೋತೀರಿ, ಜೀವನ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ, ವಿರೋಧಿಗಳು ಉಟ್ಕೋತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ, ವಿವಾದಗಳಿಗೆ ಗುರಿ ಆಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲುಬು ಕೀಳುಗಳ ತೊಂದರೆ ಅನುಭವಿಸ್ತೀರಿ, ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ, ಕೆಟ್ಟ ಘಟನೆಯಲ್ಲಿ ಜೀವಕ್ಕಾಪಾಯ, ಆಕ್ಸಿಡೆಂಟ್ನಿಂದ ಜೀವಕ್ಕಾಪಾಯ, ರೋಗದಿಂದ ಜೀವಕ್ಕಾಪಾಯ, ಜಗಳ ಹೊಡೆದಾಟದಲ್ಲಿ ಜೀವಕ್ಕಾಪಾಯ, ಅತ್ತೆ ಮನೆಯಿಂದ ಕಿರಿಕಿರಿ ತಾಳಲಾರದೆ ವಿಪರೀತ ಮಾನಸಿಕ ತೊಂದರೆಯನ್ನು ಅನುಭವಿಸ್ತೀರಿ, ಮನಸ್ಸು ಕಂಟ್ರೋಲ್ ಇರುವುದಿಲ್ಲ, ಕೆಟ್ಟವರ ಸಹವಾಸ ಮಾಡ್ತೀರಿ, ಕೆಟ್ಟವರ ಜೊತೆಗೆ ಸಂಬಂಧ ಬೆಳೆಸ್ತೀರಿ, ಕೆಟ್ಟ ಚಟಗಳನ್ನು ಕಲಿತೀರಿ. ಇವೆಲ್ಲವೂ ಆಗುವುದು ಕಾಸರ್ಪ ದೋಷ ಲಗ್ನೇಶ 6ನೇ ಮನೆಯಲ್ಲಿ ಬಂದಿರೋದ್ರಿಂದ. ನೋಡಿ, ನಾನೇನು ಸುಳ್ಳು ಹೇಳ್ತಾ ಇಲ್ಲ, ನೋಡಿ 30% ಇದೆ. ಇಟ್ ಮೀನ್ಸ್ 100%. ಹಾಗಾದರೆ ಸೂಕ್ಷ್ಮ ಕುಂಡ್ಲಿ ಏನು ಹೇಳುತ್ತೆ ನೋಡಿ. D6 ನೋಡಿ, ಒಂದು ಹೇಳ್ತೀನಿ, ಭಾವ 6, ಭಾವ 8, ಭಾವ 12 ನೀವು ನೋಡ್ಬೇಕಂದ್ರೆ ಅದು ಒಂದೇ ಒಂದು ಕುಂಡ್ಲಿ, ತ್ರಿಶಾಂಶ. ಹೌದು, ತ್ರಿಶಾಂಶ ಬಿಟ್ಟು ಬೇರೆ ಯಾವುದು ನೋಡೋಂಗಿಲ್ಲ ಇದೆ ನೋಡಿ. 6ನೇ ಮನೆ ಸ್ವಾಮಿ ಲಗ್ನದಲ್ಲಿ, 7ನೇ ಮನೆ ಸ್ವಾಮಿ ರಾಹು ಪೀಡಿತ, 5ನೇ ಮನೆ ಸ್ವಾಮಿ 6ನೇ ಮನೆಯಲ್ಲಿ, ಶನಿ 2ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿ, 9ನೇ ಮನೆ ಸ್ವಾಮಿ ನೀಚ, ಒಬ್ಬನೇ ಒಬ್ಬನ ಗುರು, 4ನೇ ಭಾವ ಮಕ್ಕಳಿಂದನೇ ಉದ್ಧಾರ ಆಗೋದು. ತ್ರಿಶಾಂಶ ಅದೇ ಹೇಳ್ತಾ ಇದೆ. ತ್ರಿಶಾಂಶನ ಅದನ್ನೇ ಹೇಳ್ತಾ ಇದೆ. ಇಲ್ಲಿ 5ನೇ ಭಾವದ ಸ್ವಾಮಿ ಇವನು 2ನೇ ಭಾವದ ಸ್ವಾಮಿ. 7 ಮತ್ತು 10ನೇ ನಟ್ಟಿ ದುಡಿಯೋಕೆ ಸಾಧ್ಯನೇ ಇಲ್ಲ. ಯು ಕಾಂಟ್ ವರ್ಕ್ ಎಟ್ ಆಲ್, ಪ್ರಾಪರ್ ಆಗಿ ವರ್ಕ್ ಮಾಡೋದೇ ಇಲ್ಲ, ಪಾಲ್ತುಗಿರಿ ಮಾಡ್ಕೊಂತ ಅಡ್ಡಾಡ್ತೀರಿ ಅಂತ ಹೇಳ್ತಾರೆ. ಬೈಕೋಬೇಡಿ ದಯವಿಟ್ಟು ಗಣೇಶ್ ಅವರ, ಏನಿದೆ ಅದನ್ನೇ ಹೇಳ್ಬೇಕು. ನನಗೆ ಗೊತ್ತಿಲ್ಲ ರೀ, ನನಗೆ ಫಿಲ್ಟರ್ ಇಲ್ಲ, ನನ್ನ ಬಾಯಿಗೆ ಫಿಲ್ಟರ್ ಇಲ್ಲ, ದಯವಿಟ್ಟು ಬೇಜಾರಾಗಬೇಡಿ. 6ನೇ ಭಾವ ಕುಜಶಾಂತಿ ಆಗಲೇಬೇಕು. ಬನ್ನಿ, ಹಾಗಾದರೆ ದಾಂಪತ್ಯ ಏನು ಹೇಳುತ್ತೆ ನೋಡೋಣ. 7ನೇ ಭಾವದಲ್ಲಿ ರಾಹು, ಅಷ್ಟಕ ವರ್ಗ ಏನು ಹೇಳುತ್ತೆ ಅದನ್ನು ತಿಳ್ಕೊಳ್ಳೋಣ. ಫಸ್ಟ್ 29 100% ದಾಂಪತ್ಯ ಹಾಳು ಮಾಡ್ಕೊತೀರಿ. ದಾಂಪತ್ಯವನ್ನು ಹಾಳು ಮಾಡ್ಕೊ. ದಾಂಪತ್ಯ ಅಂದ್ರೆ ಹೆಂಡತಿ ಜೊತೆಗಿರೋದು ಒಂದೇ ಅಲ್ಲ ಸರ್, ಹೆಂಡತಿ ಜೊತೆಗಿರೋದು ಒಂದೇ ಅಲ್ಲ. ಹೆಂಡತಿ ಕಷ್ಟಗಳನ್ನ, ಹೆಂಡತಿ ಸುಖವನ್ನ, ಹೆಂಡತಿಯ ಆಚಾರ ವಿಚಾರಗಳನ್ನ ಬೆಲೆ ಕೊಡೋದೇ ದಾಂಪತ್ಯ. ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಕೆ ಚೆನ್ನಾಗೋದಿಲ್ಲ. ಹೆಂಡತಿಯ ಗುಣಗಳು ಗಂಡನಿಗೆ ಇಷ್ಟ ಆಗೋದಿಲ್ಲ, ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗೋದಿಲ್ಲ. ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಇರುತ್ತೆ. ದಿನನಿತ್ಯ ಬರೋ ದುಡ್ಡಿಗೆ ಬಹಳ ಹಾಹಾಕಾರ ಆಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾವ ವ್ಯವಹಾರ ಕ್ಲಿಕ್ ಆಗೋದಿಲ್ಲ. ಸೆಕ್ಸುವಲ್ ಲೈಫ್ ಒಂದು ವರ್ಸ್ಟ್ ಆಗ್ಬೋದು, ಇಲ್ಲ ಒಂದು ವಿಪರೀತ ಆಗ್ಬೋದು. ದಿನನಿತ್ಯ ಒಂದಿನ ಕಷ್ಟ ಒಂದಿನ ಸುಖ ಅಂತೇನಿಲ್ಲ. ಕಷ್ಟ ಬಂದ್ರೆ ಬರೀ ಕಷ್ಟನೇ. ಸ್ವಂತ ಬಿಸ್ನೆಸ್ ಮಾಡಿದ್ರಿ 100ಕ್ಕೆ 100 ಫೇಲ್ಯೂರ್ ಕಾಣ್ತೀರಿ. ಪ್ರೊಫೆಷನಲಿಸ್ಟ್ ಆಗಿದ್ರೆ 100ಕ್ಕೆ 100 ಹೆಸರು ಕೆಡಿಸ್ಕೋತೀರಿ. ಅಪ್ಪಿ ತಪ್ಪಿ ಜೀವನ ಸಂಪೂರ್ಣ ನಷ್ಟದಲ್ಲಿ ತಗೊಂಡು ಹೋಗ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಶಾಸ್ತ್ರ ಹೇಳಿದ್ದೆ ಹೇಳಬೇಕಲ್ಲ ನಾನು. ರಾಹು ನೋಡಿ ಒಳ್ಳೇದಲ್ಲ ರೀ. ಮೇಷ ಲಗ್ನ, ಕರ್ಕ ಲಗ್ನ, ಸಿಂಹ ಲಗ್ನ, ಧನು ಲಗ್ನ ಹಾಗೂ ಮೀನ ಲಗ್ನಕ್ಕೆ ಒಳ್ಳೆಯವನಲ್ಲ ರಾಹು. ಇವನ್ ಮಿಥುನ ಲಗ್ನಕ್ಕೂ ಅಷ್ಟೇ, ವೃಷಭ ಲಗ್ನಕ್ಕೂ ಅಷ್ಟೇ. 7ನೇ ಮನೆಯಲ್ಲಿ ರಾಹು ಬರೋದು ಒಳ್ಳೆಯದಲ್ಲ. ಯಾವ್ಯಾವ ಲಗ್ನಕ್ಕೆ? ಮೀನ ಲಗ್ನಕ್ಕೆ, ಮೇಷ ಲಗ್ನಕ್ಕೆ, ವೃಷಭ ಲಗ್ನಕ್ಕೆ, ಮಿಥುನ ಲಗ್ನಕ್ಕೆ, ಕರ್ಕ ಲಗ್ನಕ್ಕೆ, ಸಿಂಹ ಲಗ್ನಕ್ಕೆ.
ಆಮೇಲೆ ತುಲಾ ಲಗ್ನಕ್ಕೆ, ಆಮೇಲೆ ವೃಶ್ಚಿಕ ಲಗ್ನಕ್ಕೆ, ಧನು ಲಗ್ನಕ್ಕೆ, ಮಕರ ಲಗ್ನಕ್ಕೆ, ಆಮೇಲೆ ಇದಕ್ಕೆ 7ನೇ ಮನೆಯಲ್ಲಿ ಕನ್ಯಾ ಲಗ್ನಕ್ಕೆ ಒಂದೇ ನೋಡಿ. ಸಿಂಪಲ್. ಒಂದು ವೇಳೆ ಈ ಲಗ್ನ ಆಗಿದ್ರೆ ರಾಹು ಇಲ್ಲಿ ಬರ್ತಾನೆ, ಇಟ್ಸ್ ಡಿಪೆಂಡ್ ಅಪಾನ್ ಬುಧ. ಇಲ್ಲಿ ಬಂದರೆ ಸರ್ಪದೋಷ ಆಯಿತು. ಇಲ್ಲಿ ನೋಡಿ, ಮೇಷ ಲಗ್ನದ ವಿರೋಧಿ. ಇಲ್ಲಿ ಬಂದರೆ ನೀಚ ಆದ, ಇಲ್ಲಿ ಬಂದರೂ ನೀಚ ಆದ, ಇಲ್ಲಿ ಬಂದ ಒಳ್ಳೆಯದೇ ಅಲ್ಲ. ಕರ್ಕ ಲಗ್ನದ ಅತಿ ದೊಡ್ಡ ವಿರೋಧಿ, ಸಿಂಹ ಲಗ್ನದ ಅತಿ ಲಗ್ನ. ಓಕೆ, ಇದು ಓಕೆ, ಇದು ಓಕೆ, ಇದು ಓಕೆ, ಇದು ಓಕೆ. ಯಾಕಂದ್ರೆ ಸ್ವಂತ ಮನೆ, ನೋ ಪ್ರಾಬ್ಲಮ್. ಮೇಷ ಲಗ್ನಕ್ಕೂ ಓಕೆ, ಸಿಂಹ ಲಗ್ನಕ್ಕೂ ಓಕೆ. ಕಾರಣ ಶನಿಯ ಸ್ವಂತ ಮನೆ ಆಗುತ್ತೆ. ಹೌದು, ಇದಕ್ಕೆ ಬುಧನ್ ನೋಡಿ ಹೇಳ್ಬೇಕು ನಾವು. ಇದಕ್ಕೂ ಆಗೋದಿಲ್ಲ, ಇದು ಆಗೋದಿಲ್ಲ, ಇದಕ್ಕೂ ಮೊದಲಾಗೋದಿಲ್ಲ. ಇದು ಓಕೆ, ಇದು ಓಕೆ, ಇದು ಓಕೆ, ಇದು ಆಗೋದು. ಈ ವೃಶ್ಚಿಕ ಲಗ್ನಕ್ಕೂ, ಇದು ತುಲಾ ಲಗ್ನಕ್ಕೂ ಆಗೋದಿಲ್ಲ. ಇಲ್ಲಿ ಓಕೆ, ಯಾಕಂದ್ರೆ ಉಚ್ಚ ಸ್ಥಾನದಲ್ಲಿ ಬರ್ತಾನೆ. ಇಲ್ಲಿ ಓಕೆ, ಇಲ್ಲಿ ಸರಿಯಾಗೋದಿಲ್ಲ, ಇಲ್ಲಿ ಸರಿಯಾಗೋದಿಲ್ಲ. ನೋಡಿ, ರಾಹು ಮೇಷ ಲಗ್ನಕ್ಕೆ 7ನೇ ಮನೆಯಲ್ಲಿ ಬರೋದು ಒಳ್ಳೆಯದಲ್ಲ. ಹಾಗಾದರೆ ಬನ್ನಿ, ಏನು ಹೇಳುತ್ತೆ ದಾಂಪತ್ಯ? ನನಗೆ ಗೊತ್ತಿಲ್ಲ ರೀ. ನೀವು ನೋಡಿ, ಸೂರ್ಯ 10ನೇ ಮನೆಯಲ್ಲಿದ್ದಾನೆ, 1ನೇ ಮನೆ ಸ್ವಾಮಿ. 10ನೇ ಮನೆ ಸ್ವಾಮಿ 7ನೇ ಮನೆಯಲ್ಲಿದ್ದಾನೆ. ವಿಪರೀತ ರಾಜಯೋಗದಲ್ಲಿ ಶಶಿಮಂಗಳ ಯೋಗ. ದಾಂಪತ್ಯದಿಂದನೇ ನಿಮ್ಮ ಜೀವನ. ನಿಮ್ಮ ಕೈ ಹಿಡಿಯುವ ಹೆಂಡತಿ ನಿಮ್ಮನ್ನ ಜೀವನ ತುಂಬ, ಒಬ್ಬರೇ ಹೆಂಡತಿ ಆಗುವುದಿಲ್ಲ. ಅವಳು ಗುರುನೂ ಆಗಿರ್ತಾಳೆ, ಅವಳು ತಾಯಿನೂ ಆಗಿರ್ತಾಳೆ, ಅವಳು ತಂದೆನೂ ಆಗಿರ್ತಾಳೆ, ಅವಳು ಮಗಳು ಆಗಿರ್ತಾಳೆ, ಅವಳು ಹೆಂಡತಿನೂ ಆಗಿರ್ತಾಳೆ. ಶಾಸ್ತ್ರ ನೋಡಿ, ಒಂದು ಹೇಳ್ತೀನಿ, ನವಮಾಸದಲ್ಲಿ ಶುಕ್ರ 7ನೇ ಮನೆಗೆ ಬಂದರೆ ಹೆಂಡತಿಯಿಂದ ಲಾಭ, ಹೆಂಡತಿಯಿಂದ ವಿಪರೀತ ಲಾಭವನ್ನು ಪಡಿತೀರಿ ಅಂತ ಅರ್ಥ. ಹೆಂಡತಿಯಿಂದ ವಿಪರೀತ ಲಾಭದಲ್ಲಿ ಜೀವನ ನಡೆಸ್ತೀರಿ ಅಂತ ಅರ್ಥ. ಆದ್ರೆ ನೀವು ಸರಿಯಾಗಿ ನಡ್ಕೊಳ್ಳೋದಿಲ್ಲ ಹೆಂಡತಿ ಜೊತೆ. ಇದನ್ನ ಮಾತ್ರ ಹೇಳಬಲ್ಲೆ. ದಾಂಪತ್ಯದಿಂದ ನಿಮ್ಗೆ ಲಾಭ ಇದೆ, ನಾವು ಒಪ್ಕೋತೇನೆ, ಇಲ್ಲ ಅಂತಲ್ಲ. ಆದ್ರೆ ನೀವು ಮಾತ್ರ ಇಂಪಾಸಿಬಲ್. ಅವ್ರ ಜೊತೆ ಸರಿಯಾಗಿ ನಡ್ಕೊಳ್ಳೋದಿಲ್ಲ, ಅವ್ರ ಜೊತೆ ಕರೆಕ್ಟಾಗಿ ಹೊಂದಾಣಿಕೆ ಆಗೋದಿಲ್ಲ ನಿಮಗೆ. ಹೌದು, ಬಟ್ ದಾಂಪತ್ಯದಿಂದ ಲಾಭ ಇದೆ, ಒಪ್ಕೋತೇನೆ, ಇಲ್ಲ ಅಂತಲ್ಲ. ನೋಡಿ, ಯಾವಾಗಲೂ ಹೇಳ್ತೀನಿ, 9ನೇ ಭಾವದ ಸ್ವಾಮಿ 8ನೇ ಮನೆಯಲ್ಲಿ ಬರಬಾರ್ದು. ಕೋರ್ಟು, ಕಚೇರಿ, ಇಲ್ಲ ಜೈಲು, ಈ 3ರಲ್ಲಿ ಒಂದು ಮಾತ್ರ ಗ್ಯಾರಂಟಿ ನಿಮಗೆ. ಹೌದು, ಎಸ್ಪೆಷಲಿ ಗುರು ಅಷ್ಟಮದಲ್ಲಿ ಬರಬಾರ್ದು. ಇದರ ಅರ್ಥ ಏನು ಹೇಳಿ? ಗುರುಬಲ ಇಲ್ಲ ಅಂತ. ನಾನು ಹೇಳ್ತೀನಿ, ಗುರಿ ಮುಂದಿರಬೇಕು, ಗುರು ಹಿಂದಿರಬೇಕು ಅಂತ. ದೇವ್ರು ನೋಡಿ, ನಾ ಒಂದು ಹೇಳ್ತೀನಿ, ದೇವ್ರು ನಮ್ಮ ಜೊತೆಗೆ ಅದನೋ ಇಲ್ಲ ಗೊತ್ತಿಲ್ಲ. ಒಬ್ಬ ಗುರು ಏನಾದರೂ ನಮ್ಮ ಜೊತೆ ಇದ್ರೆ ಇಡೀ ಜೀವನವನ್ನು ಸಂಪೂರ್ಣ ಸುಖಮಯ ಜೀವನವನ್ನಾಗಿ ನಾವು ಪರಿವರ್ತಿಸ್ಕೋಬೋದು. ಹಾಗಾದ್ರೆ ಇಲ್ಲಿ ಗುರು ಅಷ್ಟಮದಲ್ಲಿ ಬಹಳ ಕೆಟ್ಟವನು ಸರ್. ನವಮಾಶ ಏನು ಹೇಳುತ್ತೆ, ಇದು ಅಷ್ಟಕ ವರ್ಗ ಏನು ಹೇಳುತ್ತೆ? 100% ಹೇಳುತ್ತೆ ನೋಡಿ. ಇದರ ಅರ್ಥ ಏನು ಗೊತ್ತಾ? ವಿಪರೀತ ಕಷ್ಟವನ್ನು ಅನುಭವಿಸ್ತೀರಿ, ರೋಗದಿಂದ ಬಳಲ್ತೀರಿ, ಜೂಜಾಡ್ತೀರಿ, ಸಾಲ ಮಾಡ್ಕೋತೀರಿ, ಜೀವನ ಬಹಳ ಕೆಟ್ಟದಾಗಿ ಕಳೀತೀರಿ ಅಂತ ಅರ್ಥ ಆಯ್ತು. ಯಾಕಂದ್ರೆ ಇವನು 9ನೇ ಭಾವದ ಸ್ವಾಮಿ ಗುರು. ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಗುರು 9 ಜೀವನದ ಮೆಟ್ಟಿಲು. ಮನುಷ್ಯ ಬೆಳಕೊಂತ ಹೋಗ್ಬೇಕು ಹೊರತು ಕುಕ್ಕೊಂತ ಹೋಗಬಾರ್ದು. ಅಪ್ಪಿತಪ್ಪಿ ಯಾರದೇ ಜಾತಕದಲ್ಲಿ ಏನಾದರೂ ಗುರು ಏನಾದರೂ 9ನೇ ಮನೆ ಸ್ವಾಮಿ 6, 8 ಅಲ್ಲ 12ರಲ್ಲಿ ಬಂದರೆ
ಅವರ ಜೀವನ ಏಳಿಗೆ ಆಗುವುದಿಲ್ಲ, ಕುಗ್ಗುಂತ ಹೋಗ್ತಾರೆ, ಕುಗ್ಗುತ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಬಹಳ ಕುಗ್ತಾರೆ ಅಂತ ಹೇಳುತ್ತೆ. ಹಾಗಾದ್ರೆ ಅಷ್ಟಕ ವರ್ಗ ಏನು ಹೇಳುತ್ತೆ? ಇದು ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ? ನಿಮ್ಗೆ ಆವಾಗಲೇ ಹೇಳ್ದಂಗೆ ನಾನು ನೋಡೋದು ಒಂದೇ ಒಂದು, ಏನು ತ್ರಿಶಾಂಶ ಬಿಟ್ಟರೆ ಬೇರೆ ಏನೂ ನೋಡಂಗಿಲ್ಲ. ಇಲ್ಲಿ ನೋಡಿ, ತ್ರಿಶಾಂಶ 8ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿದ್ದಾನೆ. 8ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಸಿಕ್ಕಾಪಟ್ಟಿ ಕಷ್ಟವನ್ನು ಅನುಭವಿಸಿ ಆಮೇಲೆ ಉದ್ಧಾರ ಆಗ್ತದೆ. ಮೋಸ್ಟ್ ಪ್ರಾಬಬ್ಲಿ ಮಕ್ಕಳಿಂದ, ಹೌದು, ಇಲ್ಲ ಹೆಂಡತಿಯಿಂದ. ಜೀವನವನ್ನು ಸರಿಯಾಗಿ ಕಂಡುಕೊಳ್ಳೋದು ನೀವು ಯಾವಾಗ ಗೊತ್ತಾ? ಮಕ್ಕಳಿಂದ. ಮಕ್ಕಳು ದೊಡ್ಡವರಾಗಿ ದುಡ್ಡಕ್ಕೆ ಚಲೋ ಹೋಗ್ತಾರಲ್ಲ ಆವಾಗಿಂದ, ಇಲ್ಲ ಅಂದ್ರೆ ಹೆಂಡತಿಯಿಂದ ಉದ್ಧಾರ ಆಗೋದು. ಅದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಹಾಗಾದರೆ ಬನ್ನಿ, 9ನೇ ಭಾವದ ಫಲ ಏನು ಹೇಳುತ್ತೆ? ನೋಡಿ, 9ನೇ ಭಾವದ ಫಲ. ಒಂಬತ್ತನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಬಂದು ಕೂತಿದ್ದಾನೆ. ಹಾಗಾದರೆ ಅಷ್ಟಕ ವರ್ಗ ಏನು ಹೇಳುತ್ತೆ? 19 ಡಿಗ್ರಿ ಇದೆ, 19 ಪಾಯಿಂಟ್ ಇದೆ. ಇದು ಫ್ಯೂಚರೇ ಇಲ್ಲ ಅಂತ ಹೇಳ್ತಾ ಇದೆ. ನಿಮಗೆ ಫ್ಯೂಚರೇ ಇಲ್ಲ ಅಂತ ಹೇಳ್ತಾ ಇದೆ. ನೀವು ನೆಗೆಟಿವ್ ಪಾಸಿಟಿವ್ ಎರಡೂ ನೋಡಬೇಕು. ಪಾಯಿಂಟ್ಸ್ ಹೆಚ್ಚಿಗಿದ್ರೆ ಕಷ್ಟ ಅನುಭವಿಸ್ತೀರಾ. ಇಲ್ಲಿ ನಿಮ್ಮ ಜೀವಕ್ಕೆ ಅಪಾಯ ಇಲ್ಲ. ನೋಡಿ, ಇಲ್ಲಿ ಪಾಯಿಂಟ್ಸ್ ಏನಾದರೂ 28 ಮೇಲೆ ಇದ್ದಿದ್ದ ಕರೆ ಆದರೆ 100ಕ್ಕೆ 100 ಜೀವಕ್ಕೆ ಅಪಾಯ ಇತ್ತು ನಿಮಗೆ. ಬಟ್ 19 ಪಾಯಿಂಟ್ಸ್ ಇರೋದ್ರಿಂದ ನೀವು ಜೀವನದಲ್ಲಿ ಯಾವುದೂ ಸಾಧನೆ ಮಾಡುವುದಿಲ್ಲ, ಯಾವುದೇ ರೀತಿ ಸಕ್ಸಸ್ ಅನ್ನು ನೀವು ಕಾಣುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ? D20 D27 ವಿಷಾಂಶ. ನೋಡಿ, 9ನೇ ಭಾವದ ಸ್ವಾಮಿ ಯಾರು? ಬುಧ 2ನೇ ಮನೆಯಲ್ಲಿದ್ದಾನೆ. 1ನೇ ಮನೆ ಸ್ವಾಮಿ ಅಷ್ಟಮದಲ್ಲಿದ್ದಾನೆ. ನಾನೇನು ಹೇಳಿದೆ, ನೀವು ಬೇರೆಯವರು ಮೋಸ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಸೂಕ್ಷ್ಮ ಕುಂಡಲಿ ನೋಡುವಾಗ ಲಗ್ನೇಶನನ್ನು ಮೊದಲು ನೋಡಬೇಕು, ಆಮೇಲೆ ಯಾವ ಭಾವವನ್ನು ನೋಡ್ತಿದ್ರೆ ಆ ಮನೆಯ ಸ್ವಾಮಿಯನ್ನು ನೋಡಬೇಕು. ಅಷ್ಟಮದಲ್ಲಿ ಲಗ್ನೇಶ ಕೂತಿದ್ದಾನೆ. ಕೆಟ್ಟ ಪರಿವರ್ತನಾ ದೋಷ ಆಗಿದೆ ನೋಡಿ. ಇದು ಸೂರ್ಯನ ಮನೆ, ಕರೆಕ್ಟಾ? ಸೂರ್ಯ ಬಂದು ಶನಿ ಮನೆಯಲ್ಲಿ ಕೂತಿದ್ದಾನೆ, ಶನಿ ಬಂದು ಸೂರ್ಯನ ಮನೆಯಲ್ಲಿ ಕೂತಿದ್ದಾನೆ. ದಿಸ್ ಇಸ್ ಕಾಲ್ಡ್ ಕೆಟ್ಟ ಪರಿವರ್ತನಾ ದೋಷ. ಯಾವುದೇ ಕಾರಣಕ್ಕೂ ಜೀವನದ ಏಳಿಗೆಯ ಮೆಟ್ಟಲುಗಳನ್ನು ನೀವು ಏರುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ಜೀವನದ ಮೆಟ್ಟಲುಗಳನ್ನು ನೀವು ಏರುವುದಿಲ್ಲ, ಹಂತ ಹಂತವಾಗಿ ಇಡುವುದಿಲ್ಲ, ಹಂತ ಹಂತವಾಗಿ ಬೆಳೆಯೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಬನ್ನಿ, ಹಾಗಾದ್ರೆ D27 ಏನು ಹೇಳುತ್ತೆ? ಒಂದನೇ ಮನಿ ಸ್ವಾಮಿ ಕುಜ, 4ನೇ ಮನಿ ಸ್ವಾಮಿ, 9ನೇ ಭಾವದ ಸ್ವಾಮಿ ಗುರು ಸ್ವಂತ ಮನೆಯಲ್ಲಿದ್ದಾನೆ. ಈ ಭಂಶ ಏರ್ತೀರಿ, ಆದರೆ ಲೇಟ್ ಆಗಿ ಉಳಿಪೆಟ್ಟು ತಿಂದ ಮೇಲೆ ಏರ್ತೀರಿ ಅಂತ ಹೇಳ್ತಾ ಇದೆ ಶಾಸ್ತ್ರ. ಉಳಿಪೆಟ್ಟು ತಿಂದ ಮೇಲೆ ಏರ್ತೀರಿ ಅಂತ ಹೇಳುತ್ತೆ. ನಾವು ಬೆಳೆಯೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬೆಳಿತೀರಾ. ಅವ್ರ ಹೆಂಡತಿಯಿಂದ ಬೆಳಿತೀರಾ, ಇಲ್ಲ ಮಕ್ಕಳಿಂದ ಬೆಳಿತೀರಾ, ಇಲ್ಲ ಮಕ್ಕಳಿಂದ ಸುಖ ಕಾಣ್ತೀರಿ, ಇಲ್ಲ ಹೆಂಡತಿಯಿಂದ ಸುಖ ಕಾಣ್ತೀರಿ. ಅವ್ರಿಗೆ ನೀವು ಸುಖ ಕೊಡ್ತೀರೋ ಬಿಡ್ತಿರೋ ಅದು ಸೆಕೆಂಡ್ರಿ. ನಾನು ಹೇಳ ಆ ಗ್ಯಾರಂಟಿ ನಾನು ಕೊಡೋಕೆ ರೆಡಿ ಇಲ್ಲ. ಅವರನ್ನು ಸುಖವಾಗಿ ಇಟ್ಕೋತೀರಿ ಅನ್ನೋದು ಗ್ಯಾರಂಟಿ ನನಗಿಲ್ಲ.
ಬಟ್ ಅವ್ರು ಮಾತ್ರ ನಿಮ್ಮನ್ನು ಸುಖವಾಗಿ ಇಟ್ಕೋತಾರೆ, ಈ ಗ್ಯಾರಂಟಿ ಕೊಡಬಲ್ಲೆ. ಅದು ಮದುವೆ ಆದರೆ D27 ಯಾವತ್ತೂ ಸುಳ್ಳು ಹೇಳಲ್ಲ. ಬಹುಶಃ ಎಲ್ಲ ಸೂಕ್ಷ್ಮ ಕುಂಡಲಿಯಲ್ಲೂ ಅದೇ ಬಂದಿದೆ. ಬನ್ನಿ ಹಾಗಾದ್ರೆ 10ನೇ ಭಾವದಲ್ಲಿ ಯಾರಿದ್ದಾರೆ ನೋಡಿ. ಇಲ್ಲಿ ಚಂದ್ರ ಕೆಟ್ಟಿದ್ದಾನೆ, ಆಕ್ಚುಲಿ ಹೇಳ್ಬೇಕಂದ್ರೆ ಕೆಟ್ಟಿದ್ದಾನೆ. ಚಂದ್ರ ಕೆಟ್ಟಿದ್ದಾನೆ. ಇಲ್ಲಿ 1 ಡಿಗ್ರಿ ಅದ ನೋಡಿ ಅವನು. ನೋಡಿ ಇಲ್ಲಿ, ಇಲ್ಲೂ ಯಾರೂ ಇಲ್ಲ, ಇಲ್ಲೂ ಯಾರೂ ಇಲ್ಲ. ಯಾರ ದೃಷ್ಟಿಯೂ ಇವನ ಮೇಲಿಲ್ಲ. ನೋಡಿ ಯಾರ ದೃಷ್ಟಿ ಇದೆ, ಯಾರ ದೃಷ್ಟಿಯೂ ಇಲ್ಲ. ಇಲ್ಲಿ ಕೇಮದ್ರುಮ ದೋಷ ಆಯಿತು. ಕೇಮ 10ನೇ ಭಾವ ಕೇಮದ್ರುಮ ದೋಷ ಆಯಿತು. ಹಾಗಾದರೆ ಪಾಯಿಂಟ್ಸ್ ಎಷ್ಟಿದೆ ನೋಡೋಣ ಬನ್ನಿ. 28 100% ಇದೆ ನೋಡಿ. ಕೇಮದ್ರುಮ ದೋಷ ಮೋಸ್ಟ್ ಡೇಂಜರಸ್ ದೋಷ. ಮಾನಸಿಕವಾಗಿ ವ್ಯಥೆ ಪಡ್ತೀರಿ, ಮಾನಸಿಕವಾಗಿ ಹಿಂಸೆ ಅನುಭವಿಸ್ತೀರಿ, ಹೆಣ್ಣಿನಿಂದ ಮೋಸ ಹೋಗ್ತೀರಿ. ಅವಳು ತಾಯಿ ಆಗಿರ್ಬೋದು, ಅವಳು ತಂಗಿ ಆಗಿರ್ಬೋದು, ಅವಳು ಪಕ್ಕದ ಮನೆಯವಳಾಗಿರ್ಬೋದು, ಅಥವಾ ಅವಳು ಸ್ವತಃ ಗೆಳತಿ ಆಗಿರ್ಬೋದು. ಅವರಿಂದ ಮೋಸ ಹೋಗೋದು 100ಕ್ಕೆ 100 ಗ್ಯಾರಂಟಿ. 1ನೇದು. 2ನೇದು ಕೇಮದ್ರುಮ ದೋಷ ಅಂದರೆ ಒಬ್ಬೊಂದು ಸಣ್ಣ ಮಗುವನ್ನು ತೊಗೊಂಡೋಗಿ ನೀವು ಹೈವೇದಲ್ಲಿ ಬಿಟ್ಟರೆ ಒಂದು ಗಾಡಿ ಬಂದು ಗುದ್ದುತ್ತೆ, ಇಲ್ಲ ಗಾಡಿ ಇವನು ಗುದ್ಕೋತಾರೆ. ಆ ರೀತಿ ಮೆಂಟ್ಯಾಲಿಟಿ ನಿಮ್ದಿರುತ್ತೆ. ಮನಸ್ಸು ಶಾಶ್ವತ ಅಲ್ಲ, ನಿಮ್ಮದು ಸ್ಟೇಬಲ್ ಇರಲ್ಲ, ಫ್ಲೆಕ್ಸಿಬಲ್ ಇರುತ್ತೆ. ಬೆಳಗ್ಗೆ ಒಂದು ವಿಚಾರ, ಮಧ್ಯಾಹ್ನ ಒಂದು ವಿಚಾರ, ರಾತ್ರಿ ಒಂದು ವಿಚಾರ ಮಾಡ್ತೀರ. ಬಟ್ 4ನೇ ಭಾವದ ಫಲ ಸಿಗುತ್ತೆ. ಯಾಕಂದ್ರೆ ಚಂದ್ರ ಕೆಟ್ಟಿಲ್ಲ, ಅದ್ರ ದೋಷ ಅಂಕುರ ಆಗಿದೆ. ಕೇಮದ್ರುಮ ದೋಷ ನನ್ನ ಪ್ರಕಾರ ಎಲ್ಲಾ ಗ್ರಹಗಳ ಶಾಂತಿ ಮಾಡಿಸ್ಬೇಕು ನೀವು. ಚಂದ್ರನೊಬ್ಬನ ಬಿಟ್ಟು ಸೂರ್ಯನೊಬ್ಬನ ಬಿಟ್ಟು ಅಂತೇನಿಲ್ಲ, 9ಕ್ಕೆ 9 ಮಾಡಿಸ್ಬೇಕು. ಒಂದೊಂದ್ಸಲ ಹೇಳೋದು ಮರ್ತಿರ್ತೀನಿ ನಾನು, ಅದು ಬೇರೆ ವಿಷಯ. ಕೇಮದ್ರುಮ ದೋಷ ಮೋಸ್ಟ್ ಡೇಂಜರಸ್ ದೋಷ. ನೋಡಿ, ದೇಹ ಎಷ್ಟೇ ಸ್ಟ್ರಾಂಗ್ ಇರಲಿ, ಅದನ್ನ ಕಂಟ್ರೋಲ್ ಮಾಡೋದು ಮನಸ್ಸು. ಆ ಮನಸ್ಸೇ ನಿಮ್ಗೆ ಕರೆಕ್ಟಾಗಿ ಸ್ಥಿತಿಯಲ್ಲೂ ಇಲ್ಲ ಅಂತಂದ್ರೆ ಆ ದೇಹ ತಗೊಂಡು ಏನ್ ಮಾಡ್ಬೇಕು, ವೇಸ್ಟ್ ಆಗುತ್ತೆ. ಆಸೆ, ಆಕಾಂಕ್ಷೆ, ಸುಖ, ನೆಮ್ಮದಿ, ಮಾತು, ವಿಚಾರ ಇವೆಲ್ಲವೂ ಮನಸ್ಸಿನಿಂದ ಬರುತ್ತೆ. ಮನಸ್ಸು ಯಾವಾಗ ಡೈರೆಕ್ಷನ್ ಕೊಡುತ್ತೆ ಆವಾಗ ಕೈ ಕಾಲು ಹೊಳ್ಳಾಡ್ತವೆ. ಚಂದ್ರನ ಮನಸ್ಸು ಮಗು ಮತ್ತು ನೀರಿಗೆ ಹೋಲಿಸ್ತೀವಿ. ಸೊ ನೀವು ಮಾನಸಿಕವಾಗಿ ಪ್ರಬಲರಿಲ್ಲ, ನೀವು ಮಾನಸಿಕವಾಗಿ ಪ್ರಬಲರಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಮಿಸ್ಟರ್ ವೀರೇಶ್ ನೋಡಿ, ಶನಿ 10ನೇ ಭಾವದ ಸ್ವಾಮಿ, 11ನೇ ಭಾವದ ಸ್ವಾಮಿ, 12ನೇ ಮನೆಯಲ್ಲಿದ್ದಾನೆ. ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗುವುದಿಲ್ಲ, ಕೆಲಸದ ವಿಧಾನ ಇಷ್ಟ ಆಗುವುದಿಲ್ಲ, ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ, ಕೆಲಸದಲ್ಲಿ ಗಳಿಕೆ ಕಾಣುವುದಿಲ್ಲ, ಕೆಲಸದಲ್ಲಿ ಯಶಸ್ಸು ಕಾಣುವುದಿಲ್ಲ, ತಂದೆಯ ಜೊತೆಗೆ ಸಂಬಂಧ ಸರಿ ಉಳಿಯುವುದಿಲ್ಲ, ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಆರೋಗ್ಯ, ಯಶಸ್ಸು ಇವ್ಯಾವೂ ನೀವು ಕಾಣುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಕ್ಕ ತಂಗಿ, ಅಣ್ಣ ತಮ್ಮರ ಜೊತೆಗೆ ಸಂಬಂಧ ಸರಿಯಾಗಿ ಉಳಿಯುವುದಿಲ್ಲ, ಜೀವನ ಲಾಭದಲ್ಲಿ ಹೋಗುವುದಿಲ್ಲ, ಸಣ್ಣ ಪುಟ್ಟ ರೋಗಗಳಿಂದ ನೀವು ಬಳಲ್ತೀರಿ, ಆಸೆ ಆಕಾಂಕ್ಷೆಗಳು ಈಡೇರುವುದಿಲ್ಲ, ಹಂತ ಹಂತವಾಗಿ ಬೆಳೆಯುವುದಿಲ್ಲ, ಹಂತ ಹಂತವಾಗಿ ಗ್ರೋತ್ ಆಗೋದಿಲ್ಲ, ದುಡ್ಡು ಆಭರಣವನ್ನು ಗಳಿಸೋದಿಲ್ಲ, ಹಣವನ್ನು ಸೇವ್ ಮಾಡೋದಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಿಲ್ಲ, ಮಿತ್ರರ ಬಳಿ ಸಂಬಂಧ ಇರೋದಿಲ್ಲ. ರೋಗದಿಂದ ಬಳಲ್ತೀರಿ, ಸಾಲವನ್ನು ಮಾಡ್ಕೋತೀರಿ, ವಿಪರೀತ ಖರ್ಚನ್ನು ಮಾಡ್ತೀರಿ, ಮನಸ್ಸಿನಲ್ಲಿ ಬಹಳ ತೊಂದರೆ ಅನುಭವಿಸ್ತೀರಿ, ಜೂಜನ್ನು ಆಡ್ತೀರಿ, ಕೆಟ್ಟ ಚಟಗಳನ್ನು ಕೇಳ್ತೀರಿ, ಬೇಗ ಸಾವನ್ನಪ್ತೀರಿ, ಅಲ್ಪ ಆಯು ಆಗ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ನಿಮ್ಗೆ ಗೊತ್ತಾಗುತ್ತೆ, ಬನ್ನಿ ತೋರಿಸ್ತೀನಿ ನೋಡಿ.
ನೀವು 100% ಕೆಲಸ ಮಾಡಿದ್ರೆ 100% ಖರ್ಚು ಮಾಡ್ತೀರಿ. ಸರಿ, 100% ಲಾಭ ತಗೋತೀರಿ, ಆದರೆ 110% ಖರ್ಚು ಮಾಡ್ತೀರಿ ಮತ್ತು ಜೀವನ ಸಾಲದಲ್ಲಿ ಹೋಗುತ್ತೆ. ಇದು ನೋಡಿ ಎಷ್ಟು ವಿಚಿತ್ರ ಅಂದರೆ ಶಾಸ್ತ್ರ. ಇದು ಕೆಲಸ, ಇದು ಲಾಭ, ಇದು ಖರ್ಚು. ನೀವು ಮಾಡುವಂಥ ಕೆಲಸ ಏನಿದೆಯಲ್ಲ 100% ಮಾಡಿದ್ರು ಅಷ್ಟೇ ಲಾಭ ತಗೊಂಡ್ರು ಸಹ 110% ನೀವು ಖರ್ಚು ಮಾಡ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಸೊ ಇಲ್ಲಿ ಅಷ್ಟಕ ವರ್ಗದ ಕೆಲಸ ಮುಗೀತು. ಬನ್ನಿ ಹಾಗಾದರೆ ಜಾತಕದಲ್ಲಿ ಇನ್ನೂ ಏನೇನಿದೆ ನೋಡೋಣ. ಸೂಕ್ಷ್ಮ ಕುಂಡಲಿಯಲ್ಲಿ ಏನೇನಿದೆ ನೋಡೋಣ ಬನ್ನಿ. ರಾಶಿ, ಲಗ್ನ ರಾಶಿ ನೋಡಿದ್ವಿ, ಹೋರ ನೋಡಿದ್ವಿ, ದ್ರಕ್ಷಾಣ ನೋಡಿದ್ವಿ, ಚತುರ್ಮಾಶ ನೋಡಿದ್ವಿ, ಸಪ್ತಾಂಶ ನೋಡಿದ್ವಿ, ನವಾಂಶ ನೋಡಿದ್ವಿ, ದಶಾಂಶ ನೋಡಲಿಲ್ಲ. ಸಿಂಹ ಲಗ್ನ, ಶುಕ್ರ ಎಲ್ಲಿದ್ದಾನೆ? 1, 2, 3, 4ನೇ ಮನೆಯಲ್ಲಿದ್ದಾನೆ. ಕುಜ ಎಲ್ಲಿದ್ದಾನೆ? ಇಲ್ಲಿ ಪರಿವರ್ತನಾ ರಾಜಯೋಗ ಆಗಿದೆ ನೋಡಿ. ದುಡಿತೀರಾ, ಅದಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡ್ತೀರಾ ಅಷ್ಟೇ. ನೀವು ದುಡಿಯಲ್ಲ ಅಂತ ಹೇಳ್ತಾ ಇಲ್ಲ ವೀರೇಶ್, ನೀವು ಕೆಲಸ ದುಡಿಯಲ್ಲ ಅಂತ ನಾನು ಯಾವಾಗಲೂ ಹೇಳಲ್ಲ. ನೀವು ದುಡಿತೀರಾ ಮುಂದೆ, ಆದರೆ ಅದಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡ್ತೀರಾ. ದ್ವಾದಶಾಂಶ, ತಂದೆ ತಾಯಿಯ ಸ್ಥಿತಿಯನ್ನು ನೋಡೋದು. ಶುಕ್ರ ತಾಯಿ ಒಳ್ಳೆಯವರು, ಅವರು 50% ಲಾಭ ತಾಯಿಯಿಂದ, ತಂದೆಯಿಂದ 50%. ಯಾರು ನಿಮ್ಮ ಬಗ್ಗೆ ವರೀಡ್ ಅದಾರೆ ಅಂದರೆ ಇಬ್ಬರು ಅಷ್ಟೇ ವರೀಡ್ ಇದ್ದಾರೆ, ತಂದೆ ಆಗಲಿ ತಾಯಿ ಆಗಲಿ. ವೀರೇಶ್ ಅವರೇ, ಯಾರು ವರೀಡ್ ಅದಾರೆ ಅಂದರೆ ನಿಮ್ಮ ಬಗ್ಗೆ ಯಾರು ಕಾಳಜಿ ಇದ್ದಾರೆ ಅಂತ ಅರ್ಥ. ನೀಟ್ ಹೇಳಿದ್ದೀನಿ, ಷೋಡಶಾಂಶ ಹೇಳಿದ್ದೀನಿ, ಚತುರ್ವಿಶಾಂಶ ಹೇಳಿದ್ದೀನಿ, ಭಾಂಶ ಹೇಳಿದ್ದೀನಿ, ತ್ರಿಶಾಂಶ ಹೇಳಿದ್ದೀನಿ, ಕೇವಲಾಂಶ ಹೇಳಿಲ್ಲ. ನಿಮ್ಮ ತಾಯಿಯ ಹಿಂದಿನ 7 ಜನ್ಮದ ಪೂರ್ವಜರಿಂದ ಎಷ್ಟು ಫಲ ಸಿಕ್ಕಿದೆ ಅನ್ನೋದನ್ನು ಖವೇದಾಂಶ ಹೇಳುತ್ತೆ. ಶುಕ್ರ 3ನೇ ಮನೆಯಲ್ಲಿ, ಚಂದ್ರ ನೀಚ ಭಂಗ ಆಗಿದ್ದಾನೆ, ಬಟ್ ಶನಿ ಜೊತೆಗಿದ್ದಾನೆ. 50% ಮಾತ್ರ ನಿಮ್ಮ ತಾಯಿಯ ಹಿಂದಿನ 7 ಪೂರ್ವಜರಿಂದ ಲಾಭ ಆಗಿದೆ, ಪ್ಲಸ್ ಅಷ್ಟೇ ನಷ್ಟನೂ ಆಗುತ್ತೆ. ಬನ್ನಿ ಹಾಗಾದರೆ ತಂದೆಯಿಂದ ಏನು ಲಾಭ ಆಗಿದೆ? ಸೂರ್ಯ 3ನೇ ಮನೆಯಲ್ಲಿ, ರಾಹು ಪೀಡಿತ, ಗುರು 2ನೇ ಮನೆಯಲ್ಲಿ, ಅಷ್ಟೇ 50% ಲಾಭ, 50% ನಷ್ಟ. ಷಷ್ಟಾಂಶ ನೋಡಬಾರ್ದು. 3 ಸೆಕೆಂಡ್ಗೆ ಲಗ್ನ ಚೇಂಜ್ ಆಗುತ್ತೆ. ಹೋದ ಜನ್ಮದಲ್ಲಿ ಹೆಣ್ಣಾಗಿದ್ರಿ, 9ನೇ ಮನೆಯಲ್ಲಿ ಶನಿ ನೀಚ, ಅವಾಗೂ ದಾಂಪತ್ಯ ಹಾಳು ಮಾಡ್ಕೊಂಡಿದ್ರಿ. ಹೋದ ಜನ್ಮದಲ್ಲಿ ಹೆಣ್ಣಾಗಿದ್ರಿ, ಅವಾಗೂ ದಾಂಪತ್ಯವನ್ನು ಹಾಳು ಮಾಡ್ಕೊಂಡಿದ್ರಿ. ಬನ್ನಿ ಹಾಗಾದರೆ ಅಷ್ಟಕ ವರ್ಗವನ್ನು ನೋಡೋಣ. ಒಂದನೇ ಮನೆ ಹಾಳಾಗಿದೆ, 2ನೇ ಭಾವ ಹಾಳಾಗಿದೆ, 3ನೇ ಭಾವ ಹಾಳಾಗಿದೆ, 4ನೇ ಭಾವ ಒಂದು ಓಕೆ, 5ನೇ ಭಾವ ಹಾಳಾಗಿದೆ, 6ನೇ ಭಾವ ಹಾಳಾಗಿದೆ, 7ನೇ ಭಾವ ಓಕೆ ಆಸ್ ಪರ್ ನವಮಾಶ, 8ನೇ ಭಾವ ಹಾಳಾಗಿದೆ, 9ನೇ ಭಾವ ಹಾಳಾಗಿದೆ, 10ನೇ ಭಾವ ಓಕೆ ಕೆಲಸ ಮಾಡ್ತೀರಾ, 11ನೇ ಭಾವ ಓಕೆ, 12ನೇ ಭಾವನೂ ಹಾಳಾಗಿದೆ. ಏನು ಹೇಳಿ ನಾನು ಜಾತಕನೇ ಜಾತಕನ ಯಾವ ರೀತಿ ಹೇಳ್ಬೇಕು ಹೇಳಿ ನೀವೇ ನನಗೆ. ಬನ್ನಿ ಏನ್ ಮಾಡ್ಕೋಬೇಕು ನೋಡಿ. ಒಂದು ಮಾತು ಹೇಳಿದ್ವಿ, ಫಸ್ಟ್ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಅದಾದ್ಮೇಲೆ
ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅದಾದಮೇಲೆ 7 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. ಅದಾದಮೇಲೆ ಗೋಮುಖ ಪ್ರಸವ ಪೂಜೆ ಮಾಡಿರ್ತಿಲ್ಲ, ಅದೇ ಆಕಳವನ್ನು ದಾನ ಮಾಡಿ. ಇದೇ ಸೊಲ್ಯೂಷನ್. ಯಾವ ರತ್ನಗಳು, ಯಾವ ಹವಳಗಳು, ಯಾವ ಮಾಣಿಕ್ಯವು, ಯಾವುದೇ ಸ್ಟೋನು ಅವಶ್ಯಕತೆ ನಿಮಗಿಲ್ಲ. ಗೋಮುಖ ಪ್ರಸವ, ನಾಗ ಪ್ರತಿಷ್ಠಾಪನೆ, 7 ಗ್ರಹಗಳ ಶಾಂತಿ ಕನಿಷ್ಠ ಏನಿಲ್ಲ ಅಂದರೂ 5 ವರ್ಷಕ್ಕೊಂದ್ಸಲ ನೀವು ಮಾಡಿಸಲೇಬೇಕು. ಇಲ್ಲ ನನ್ನ ಜೀವನ ಬಹಳ ಕಹಿಯಾಗುತ್ತೆ, ಬಹಳ ಕೆಡುತ್ತೆ, ಬಹಳ ಕೆಟ್ಟೋಗುತ್ತೆ ಜೀವನ. ಬನ್ನಿ, ಹಾಗಾದರೆ ಯಾವ ದಶೆಯಲ್ಲಿದ್ದೀರ ನೋಡೋಣ. ಯಾವ ದಶೆ ಇದ್ರಿ ಸರ್ ನಿಮಗೆ? ಸದ್ಯ ರಾಹು ದಶೆಯಲ್ಲಿದ್ದೀರ, ಯಾವ ದಶೆ ಇದ್ರಿ? ಸೊ ಇನ್ನೊಂದ್ಸಲ ಹೇಳ್ತೀನಿ, ಗೋಮುಖ ಪ್ರಸವ ಪೂಜೆ, ನಾಗ ಪ್ರತಿಷ್ಠಾಪನೆಯಲ್ಲಿ ರಾಹು ಕೇತು ಬಂದರು, ಪ್ಲಸ್ 7 ಗ್ರಹಗಳ ಶಾಂತಿ, ಪ್ಲಸ್ ಆಕಳ ದಾನವನ್ನು ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ, ಸಮಗ್ರ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.